ಮೌಂಟ್ ವ್ಯೂ ಪಬ್ಲಿಕ್ ಶಾಲೆಗೆ 100% ಫಲಿತಾಂಶ. ಮಧುಗಿರಿ ಎಸ್ಎಸ್ಎಲ್ಸಿ ಪರೀಕ್ಷೆ ಎಂದರೆ ದುಗುಡು ವ್ಯಕ್ತಪಡಿಸುವ ಮಕ್ಕಳು ಶಿಕ್ಷಣದಿಂದಲೇ ವಂಚಿತರಾಗುತ್ತಾರೆ. ಅಂತಹ ಮಕ್ಕಳನ್ನು ಕೆಲವು ಪ್ರತಿಷ್ಠಿತ ಶಾಲೆಗಳು ಸೇರಿಸಿಕೊಳ್ಳುವುದಿಲ್ಲ. ಅಂತಹ ಮಕ್ಕಳಿಗೆ ನಿಜವಾದ ಗುರುಕುಲದಂತೆ ಶಿಕ್ಷಣ ಸೇವೆ ನೀಡುತ್ತಿರುವ ಮೌಂಟ್ ವ್ಯೂ ಪಬ್ಲಿಕ್ ಶಾಲೆಯು ಬಾರಿ 100% ಫಲಿತಾಂಶ ದಾಖಲಿಸಿದ್ದು ಸಂತತ ವ್ಯಕ್ತಪಡಿಸಿದೆ. ಪಟ್ಟಣದ ಮೌಂಟ್ ವ್ಯೂ ಪಬ್ಲಿಕ್ ಶಾಲೆಯು ಈ ಬಾರಿ 100% ಫಲಿತಾಂಶ ದಾಖಲಿಸಿದ್ದು ಪರೀಕ್ಷೆ ಬರೆದ 59 ಮಕ್ಕಳು ಕೂಡ ಉತ್ತೀರ್ಣರಾಗಿದ್ದಾರೆ. ಅದರಲ್ಲಿ ಪ್ರಥಮ ಶ್ರೇಣಿಯಲ್ಲಿ 16, ದ್ವಿತೀಯ ಶ್ರೇಣಿಯಲ್ಲಿ 39 ಮಕ್ಕಳು, 4 ಮಕ್ಕಳು ಉತ್ತೀರ್ಣರಾಗಿದ್ದಾರೆ ಎಂದು ತಿಳಿಸಿದ ಮುಖ್ಯ ಶಿಕ್ಷಕಿ ವಾಸಂತಿ ಕೆವಿರವರು. ಪಟ್ಟಣದ ಎಲ್ಲ ಶಾಲೆಗಳು ಬುದ್ಧಿವಂತ ಮಕ್ಕಳಿಗೆ ಮಣೆ ಹಾಕುತ್ತಿದ್ದು ಕೊಂಚ ದಡ್ಡರನ್ನು ದಾಖಲಿಸಿಕೊಳ್ಳುವುದಿಲ್ಲ. ಆದರೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದ ಲಿಂಗಪ್ಪನವರ ಮಾರ್ಗದರ್ಶನದಲ್ಲಿ ನಡೆದು ಬಂದ ಹಾದಿಯಲ್ಲಿ ನಾವು ಸಾಗುತ್ತಿದ್ದು ಎಂತಹ ಸಮಸ್ಯೆ ಬಂದರೂ ಸರಿ ಆತ್ಮವಿಶ್ವಾಸದಿಂದ ಶಾಲೆ ನಡೆಸುತ್ತಿದ್ದೇವೆ. ಈ ಬಾರಿ ಕಾರ್ಮಿಕರ ಮಕ್ಕಳಾದ ಮೇಘ 612 ಹಾಗೂ ಯೋಗೇಶ್ವರ್ 104 ಅಂಕ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ ಎಂದು ತಿಳಿಸಿದರು. ನನ್ನ ಹೆಸರು ವಾಸಂತಿ ಕೆವಿ ಅಂತ. ನಾನು ಸುಮಾರು ಈ ಶಾಲೆಯಲ್ಲಿ ಅಂದರೆ ಮೌಂಟ್ ಪಬ್ಲಿಕ್ ಶಾಲೆಯಲ್ಲಿ ಸುಮಾರು 16 ವರ್ಷದಿಂದ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ಶಾಲೆ ಸಂಸ್ಥಾಪಕರಾದ ಜಿ ಸಿದ್ಧಗಂಗಪ್ಪ ಸರ್ ಅವರು 2001-2002 ಇಸ್ವಿಯಿಂದ ಈ ಶಾಲೆಯನ್ನು ಕಟ್ಟಿರ್ತಾರೆ. ಅವರು ತುಂಬ ಶ್ರಮಪಟ್ಟಿದ್ದಾರೆ. ಬರೀ ಜಿ ಸಿದ್ಧಗಂಗಪ್ಪ ಸರ್ ಅವರಲ್ಲ, ಅವರ ಜೊತೆಯಲ್ಲಿ ಅವರ ಮಕ್ಕಳಾದ ಜಗದೀಶ್ ಕುಮಾರು ಮತ್ತು ಅವರ ಎರಡನೇ ಮಗ ಆದ ನಟರಾಜ್ ಸರ್ ಅವರು ಮತ್ತು ಅವರ ಧರ್ಮಪತ್ನಿ ಆದ ವರಮಹಾಲಕ್ಷ್ಮಮ್ಮ ಅವರು ಮತ್ತು ಅವರು ಸೊಸೆ ಕಮಲಾ ಮೇಡಮ್ ಇವರೆಲ್ಲರೂ ಸಹಕಾರದೊಂದಿಗೆ ಈ ಶಾಲೆ ತುಂಬ ಚೆನ್ನಾಗಿ ನಡೀತಾ ಇದೆ. ಈ ಶಾಲೆಯಲ್ಲಿ ಏನು ವಿಶೇಷ ಅಂತಂದರೆ ಬರೀ HM ಶಿಕ್ಷಕರು ಮಾತ್ರ ಅಲ್ಲ ಇಲ್ಲಿ ಕೆಲಸ ನಿರ್ವಹಿಸೋದಿಲ್ಲ, ಜೊತೆಯಲ್ಲಿ ಎಲ್ಲ ಮ್ಯಾನೇಜ್ಮೆಂಟು ಸಹ ನಮ್ಮಲ್ಲಿ ಜೊತೆಯಲ್ಲಿದ್ದು ತುಂಬ ಪ್ರೋತ್ಸಾಹ ಕೊಡ್ತಿದ್ದಾರೆ. ಈ ಪ್ರೋತ್ಸಾಹದಿಂದಲೇ ಅನಿಸುತ್ತೆ ನಮಗೆ ಇವತ್ತಿನ ದಿವಸ ನಮ್ಮ ಶಾಲೆಯಲ್ಲಿ SLC ರಿಸಲ್ಟ್ ಬಂದಿದೆ. ಸುಮಾರು 59 ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಓದುತ್ತಿದ್ದು 59 ವಿದ್ಯಾರ್ಥಿಗಳು ಸಹ ಇವತ್ತಿನ ದಿವಸ ಉತ್ತಮ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ. ಅದೆಲ್ಲದಕ್ಕೂ ಕಾರಣ ಏನು ಅಂದರೆ ಪ್ರೋತ್ಸಾಹ ಕೊಟ್ಟಿರೋದು ನಮ್ಮ ಸೆಕ್ರೆಟ್ರಿ ಕಾರ್ಯದರ್ಶಿಗಳಾದಂತಹ ಜಗದೀಶ್ ಕುಮಾರ್ ಸರ್ ಅವರು ಹಾಗೂ ನಮ್ಮ ಶಿಕ್ಷಕರು ಅಂತ ಹೇಳಬೇಕು, ಹಾಗೂ ನಮ್ಮ ಶಾಲಾ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಇವರೆಲ್ಲರ ಸಹಕಾರದೊಂದಿಗೆ ಈ ಶಾಲೆಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ಫಲಿತಾಂಶ ಬಂದಿದೆ. ಮತ್ತು 612 ಈ ಶಾಲೆಯಲ್ಲಿ ಉನ್ನತ ಫಲಿತಾಂಶ ಪಡೆದಿದ್ದು ಮತ್ತು 603 ಯೋಗಿಲೇಶ್ವರ್ ಅಂತ, 612 ಮೇಘಾ ಟಿ ಅಂತ. ಈ ಮಗು ಅಷ್ಟೇ ಒಂದು ಬಡ ಕುಟುಂಬದಿಂದ ಬಂದಿದ್ರೂ ಈ ಮಕ್ಕಳು ತುಂಬ ಶ್ರಮವಹಿಸಿ 612 ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ ಅಂದರೆ ಆ ಮಗುಗೆ ತುಂಬಾ ಅಭಿನಂದನೆಯನ್ನು ನಮ್ಮ ಶಾಲೆ ಕಡೆಯಿಂದ ಕೊಡ್ತಿದ್ದೇವೆ. ಹಾಗೂ ಈ ಸಂಭ್ರಮ ನಮ್ಮ ಶಾಲೆಯಲ್ಲಿ ಇವತ್ತಿನ ದಿವಸ ತುಂಬಾ ಸಂತೋಷ ಸಂಭ್ರಮ ತುಂಬುತ್ತಿದೆ. ಏನಕ್ಕೆ ಅಂತಂದರೆ 59 ವಿದ್ಯಾರ್ಥಿಗಳಲ್ಲಿ ನಾವು ಫಸ್ಟು ಅಂದರೆ ಕೆಲವು ಮಕ್ಕಳು ನಮ್ಮಲ್ಲಿ LKG UKGಯಿಂದನೂ ಓದ್ತಿದ್ದಾರೆ, ಕೆಲವು ಮಕ್ಕಳು ನಾವು 8ನೇ ತರಗತಿಗೆ ತೊಗೊಂಡಿದ್ದೀವಿ, ಕೆಲವು ಮಕ್ಕಳು 9, 10ನೇ ತರಗತಿಗೆ ತೊಗೊಂಡಿದ್ದೀವಿ. ನಮ್ಮ ಏನು ಅಂದರೆ ಮಕ್ಕಳು ನಾವು ಓದ್ತಾ ಇದ್ದಾರಾ ಇಲ್ಲೋ ಅನ್ನೋದು ನೋಡೋದಿಲ್ಲ, ಅಂಥ ಮಕ್ಕಳನ್ನೆಲ್ಲ ನಮ್ಮ ಶಾಲೆಗೆ ಸೇರಿಸ್ಕೊಂಡಿದ್ದೀವಿ. ಆ ಮಕ್ಕಳನ್ನ ನಮ್ಮ ಶಿಕ್ಷಕರು ತುಂಬ ಚೆನ್ನಾಗಿ ತಯಾರು ಮಾಡಿದ್ದಾರೆ. ಅಂದರೆ ಪ್ರತಿನಿತ್ಯ ನಾವು ಡೇ 1ನಿಂದನೂ ನಾವು ಸ್ಪೆಷಲ್ ಕ್ಲಾಸ್ ಅಂತ ತೊಗೋತೀವಿ. ಎಲ್ಲ ಮಕ್ಕಳಿಗೂ ಅಷ್ಟೇ ಬೆಳಗ್ಗೆ ಅಂದರೆ 8:30 ಮತ್ತು 9:30ವರೆಗೂ ಮತ್ತು 9:30 5 ಗಂಟೆ ಮತ್ತು 5 ಗಂಟೆಯಿಂದ 6 ಗಂಟೆವರೆಗೂ ಪ್ರತಿದಿನ ಶಿಕ್ಷಕರು ಸ್ಪೆಷಲ್ ಕ್ಲಾಸ್ ಅಂತ ತೊಗೊಂಡು ಆ ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನು ದಾರೆ ಎಳೆದಿದ್ದಾರೆ. ಅಂಥ ಶಿಕ್ಷಕರಿಗೆ ತುಂಬ ಹೃದಯದ ಅಭಿನಂದನೆಗಳು. ಹಾಗೂ ವಿಷಯ ಹಂಚ್ಕೊಳ್ಬೇಕಂದ್ರೆ ನಾನು ನಮ್ಮ ಶಾಲೆಯಲ್ಲಿ ಬೇರೆ ಶಾಲೆಯಿಂದ ತಿರಸ್ಕರಿಸಲ್ಪಟ್ಟಂಥ 2-3 ವಿದ್ಯಾರ್ಥಿಗಳಂದರೆ 9ನೇ ತರಗತಿಗೂ ಹಾಗೂ 10ನೇ ತರಗತಿಗೆ ಬಂದಿದ್ದಾರೆ. ಅಲ್ಲಿ 0% ಆ ಮಕ್ಕಳು ಏನು ವಿದ್ಯೆಯಲ್ಲಿ ಹಿಂದುಳಿದಿದ್ದು ಅಂಥ ಮಕ್ಕಳನ್ನ ನಮ್ಮ ಶಾಲೆಗೆ ಬಂದು ಇವತ್ತಿನ ದಿವಸ ಆ ಮಕ್ಕಳು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಾರೆ. ನಾನು ಅದಕ್ಕೆಲ್ಲ ಕಾರಣ ಅಂತಂದರೆ ನಮ್ಮ ಶಾಲಾ ಶಿಕ್ಷಕರು. ಏಕೆಂದರೆ ಬೇರೆ ಶಾಲೆಯಲ್ಲಿ ಆ ಮಕ್ಕಳು ಓದ್ತಿಲ್ಲ ಅಂದರೆ ಬೇರೆ ಶಾಲೆಗೆ ಕಳಿಸ್ತಾರೆ, ಆದರೆ ನಮ್ಮ ಶಾಲೆಯಲ್ಲಿ ಅದೇ ಒಂದು ವಿಶೇಷತೆ ಏನು ಅಂದರೆ ನಮ್ಮ ಶಾಲೆ ಮಕ್ಕಳನ್ನ ಬೇರೆ ಶಾಲೆಗೆ ನಾವು ಕಳಿಸೋದಿಲ್ಲ. ಏನೇ ಆಗಲಿ ನಾವೇ ರೆಡಿ ಮಾಡ್ತೀವಿ. ನಮ್ಮ ಶಾಲೆಯಿಂದನೇ ಆ ಮಗು ಒಳ್ಳೆ ಉತ್ತಮ ಫಲಿತಾಂಶ ತೊಗೊಂಡು ಹೋಗ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದೇ ಥರ ನಾವು ಬೇರೆ ಶಾಲೆಯಿಂದ ಪೋಷಕರು ಬಂದು ನಮ್ಮ ಶಾಲೆಗೆ ಸೇರಿಸೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಇಲ್ಲ ಸೇರಿಸ್ಕೊಳ್ಳಿ ನೀವು ರೆಡಿ ಮಾಡ್ತೀರಾ ಅಂತ ಅವರು ಬಲವಂತ ಫೋರ್ಸ್ ಮಾಡಿ ನಮ್ಮ ಶಾಲೆಗೆ ಸೇರಿಸೋಗಿದ್ದಾರೆ. ಆದ್ರೂ ಅಂಥ ಮಕ್ಕಳನ್ನ ನಮ್ಮ ಜಗದೀಶ್ ಸರು ಸೇರಿಸ್ಕೊಂಡು ಇಲ್ಲ ಬಂದಿದ್ದಾರೆ, ನಮ್ಮ ಶಾಲೆನ ಹುಡ್ಕೊಂಡು ಬಂದಿದ್ದಾರೆ, ಅಂಥ ಮಕ್ಕಳಿಗೆ ನಾವು ವಿದ್ಯೆ ಕೊಟ್ಟು ಆ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಮುಂದೆ ದಾರಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಅವ್ರ ಉದ್ದೇಶ ಆಗಿತ್ತು ನಮ್ಮ ಜಗದೀಶ್ ಸರ್ದು. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಅಂಥ ಮಕ್ಕಳನ್ನ ಸೇರಿಸ್ಕೊಂಡಿದ್ದಾರೆ. ಬೇರೆ ಶಾಲೆಯಲ್ಲಿ ಏನು ತಿರಸ್ಕರಿಸಲ್ಪಟ್ಟರೋ ವಿದ್ಯಾರ್ಥಿಗಳನ್ನ
ನಮ್ಮ ಶಾಲೆಗೆ ಸೇರಿಸ್ಕೊಂಡು ಅಂಥ ಮಕ್ಕಳಿಗೆ ಉತ್ತಮ ಫಲಿತಾಂಶ ಕೊಟ್ಟು ಈ ದಿನ ನಾವು ಒಳ್ಳೆ ಫಲಿತಾಂಶ ಕೊಟ್ಟು ಆ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ಕೊಟ್ಟಿದ್ದೀವಿ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಎಲ್ಲ ನಮ್ಮ ಶಾಲಾ ಜಗದೀಶ್ ಸರ್ ಅವ್ರಿಗೂ ಹಾಗೂ ನಮ್ಮ ಶಾಲಾ ಶಿಕ್ಷಕರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ.